ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಓಕೆನಾ? ಎಂಚಿಲ್ಲರ್ ಮಾತೆರ್ಲ ಹುಷಾರಿಲ್ಲದ ಸೌಖ್ಯದ ಉರುಳು ಬಸ್ಸಪ್ರ ಕಮ್ಮಿ ಆಣಿದ್ದೇನೆ ನಾನು. ಸೊ ಅಂಚನೆ ಇನ್ನಿತ ರೆಸಿಪಿ ದಾದ ಪಂಡ ಉಪ್ಪಿಟ್ಟು ಮಾಡ್ತಿದ್ದಿಲ್ಲ. ಓಕೆನಾ? ಸೊ ಉಪ್ಪಿಟ್ಟು ಪಂಡ ಕೆಲವು ಜೋಕ್ಲೆಗ್ ಉಪ್ಪಿಟ್ಟು ಪುದರ್ಗೆ ಬಲ್ಪಿರು. ಸೊ ಎರೆ ಪುರ ಇಷ್ಟ ಉಂಟು, ಏರು ಪುರ ಉಪ್ಪಿಟ್ಟು ತಿಂತಾರೆ, ಅವಳು ಪುರ ಯಾನ್ ಮಾಡ್ತೀನಿ ರೆಸಿಪಿ ಟ್ರೈ ಮಾಡ್ತೀವಿ. ಓಕೆನಾ? ತುಂಬಾ ಜನಕ್ಕೆ ಈ ರೆಸಿಪಿ ಎಂಚ ಮಾಡ್ಕೊಂಡು ಗೊತ್ತುಂಡು. ಸೊ ಎರೆ ಗೊತ್ತುಜಿ ಅವಳು ಟ್ರೈ ಮಾಡ್ತೀವಿ, ಲಾಯ್ಕ್ ಅದು ಬರ್ಕೊಂಡು. ಓಕೆನಾ? ಸೊ ಯಾ ಪನ್ ಕೊರ್ಪೆ ಇದ್ದದ ರೆಸಿಪಿ ಸ್ಟಾರ್ಟ್ ಮಾಡ್ಬೇಕು. ಓಕೆ ಬರೀ ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ನಾನು ಹುರಿದಿಟ್ಟಿದ್ದೇನೆ. ಮೊದಲೇ ಹುರಿದು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿಬಿಟ್ಟು ಇಟ್ಟಿದ್ದೇನೆ. ಓಕೆನಾ? ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ತೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೋಬೋದು ಫ್ರೆಂಡ್ಸ್. ಓಕೆನಾ? ಯಾವುದಾದ್ರೂ ಓಕೆ. ನಾನು ಇವಾಗ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೇನೆ. ಓಕೆನಾ? ಸಾಸಿವೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸಾಸಿವೆ ಚಟಪಟ ಅಂದಮೇಲೆ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸು ಹಾಕಿದ್ದೇನೆ. ಓಕೆನಾ? ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ತರಕಾರಿ ಹಾಕಿದ್ದೇನೆ. ಓಕೆನಾ? ಸೊ ತರಕಾರಿ ಬಂದುಬಿಟ್ಟು ಒಂದು ಕ್ಯಾರೆಟು ಮತ್ತು ಒಂದು 5-7 ಬೀನ್ಸ್ ಹಾಕಿದ್ದೇನೆ ಕಟ್ ಮಾಡಿ. ಓಕೆನಾ? ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನೀವು ಉಪ್ಪು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೇನೆ, 1 ಟೊಮೆಟೊ ಹಾಕಿದ್ದೇನೆ. ಓಕೆನಾ? ಸೊ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ಈ ಟೊಮೆಟೊ ಹಾಕಬೇಕು. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ನಾನು ನೀರು ಹಾಕಿದ್ದೇನೆ. ಓಕೆನಾ? ಸೊ ಎಷ್ಟು ರವೆ ತೊಗೊಂಡಿದ್ದೀರಿ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿದ್ದೇನೆ. ನಾನು ಅರ್ಧ ಕಪ್ ರವೆ ತೊಗೊಂಡದ್ದು. ಸೊ ಅರ್ಧ ಕಪ್ಪಿಗೆ ನಾನು ಒಂದು 2.5 ಕಪ್ಪಷ್ಟು ನೀರು ಹಾಕಿದ್ದೇನೆ. ಓಕೆನಾ? ಸೊ ನೀರು ಚೆನ್ನಾಗಿ ಕುದಿದ ಮೇಲೆ ನಾನು ರವೆ ಹಾಕ್ತಾಯಿದ್ದೇನೆ. ಓಕೆ? ಸೊ ಉಪ್ಪೆಲ್ಲ ರುಚಿಗೆ ಬೇಕಾದಷ್ಟು ಮೊದಲೇ ಹಾಕಿದ್ದೇನೆ ನಾನು. ಸೊ ನೀರೆಲ್ಲ ಕುದಿದ ಮೇಲೆ ರವೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಸೊ ಅರಿಶಿಣ ಬೇಕಿದ್ದರೆ ಅರಿಶಿಣನೂ ಹಾಕ್ಕೋಬೋದು, ಬೇಡ ಇದ್ದರೆ ಸ್ಕಿಪ್ ಮಾಡ್ಬೋದು. ನಾನಂತೂ ಹಾಕಲಿಲ್ಲ. ಓಕೆನಾ? ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ, ರವೆ ಎಲ್ಲ ಬೆಂದಿದೆ. ಮುಚ್ಚಳ ಇಟ್ಟು 2 ನಿಮಿಷ ಹಾಗೆ ಬೇಯಲಿ. ಅದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಗಿದೆ ನಂದು. ಸೊ ಚೆನ್ನಾಗಾಗುತ್ತೆ. ತರಕಾರಿ ಎಲ್ಲ ಹಾಕಿಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಉಪ್ಪಿಟ್ಟು ಮಾಡಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೇನೆ. ಓಕೆನಾ? ಎಲ್ರಿಗೂ ಗೊತ್ತು ಉಪ್ಪಿಟ್ಟು ಮಾಡೋಕೆ, ಎಲ್ಲ ತುಂಬಾ ಜನರಿಗೆ ಅಂತೂ ಉಪ್ಪಿಟ್ಟು ಮಾಡೋಕೆ ಗೊತ್ತೇ ಇರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರು ಈಗ ರೆಸಿಪಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಓಕೆನಾ? ತು ಏನಂತ ಫ್ರೆಂಡ್ಸ್ ಎಂಚಾಣಿದ ಉಪ್ಪಿಟ್ಟು ರೆಸಿಪಿ ನಿಮಗೆ ಇಷ್ಟ ಆಗ್ಬಿಡುತ್ತೆ. ಸೊ ಉಪ್ಪಿಟ್ಟು ಪುದರ್ಕೆಣ್ಣೆ ತುಂಬಾ ಜೋಕು ಬಲ್ಪೇರು ಪಂಡ ಎರೆಗ್ಲ ಇಷ್ಟ ಉಪ್ಪಿಟ್ಟು ಮಾಡಿ ಮ್ಯಾಂಗ್ಳೂರ್ ಉಡುಪಿ ಸೈಡ್ ಪೂರ ಒಂತೆ ಬೇತೆ ಟೈಪ್ ಮಲ್ಪೇರು ಉಪ್ಪಿಟ್ಟು ಸ್ವೀಟ್ ಆದ. ಸೊ ಎರೆಗ್ ಪೂರ ಗೊತ್ತುಜಿ ಅವುಲಿಂಚ ವೆಜಿಟೇಬಲ್ ಟ್ರೈ ಮಲ್ಪಲೆ ಲಾಯ್ಕ್ ಬರ್ಕೊಂಡು. ಓಕೆನಾ? ಲಾಯ್ಕ್ ಹಾಕೊಂಡು ಟೇಸ್ಟ್ ಹಾಕೊಂಡು. ಓಕೆನಾ? ಸೊ ಅಂಚನೆ ಈ ಒಂದು ಸಿಂಪಲ್ ರೆಸಿಪಿ ಆನ್ ಮಲ್ದೇನೆ ಪೂರ ಇಷ್ಟ ಹಾಕೊಂಡೆ. ಸೊ ಏನ್ ಪೂರ ವಿಡಿಯೋ ಫಸ್ಟ್ ಎಂಡ್ ಮುಟ್ಟತ್ತು ಇರಾಗಲೇ ಪೂರಾಗಲೇ ಎನ್ನ ಕಡೆ ಧನ್ಯವಾದ. ಓಕೆನಾ?